Hello dear students, welcome back. From last video we came to know that if A intersection B equals to null set, then n of A union B is equal to n of A plus n of B, this one. So A ಮತ್ತು B ಗಳೇನಾದರೂ ಡಿಸ್ಜಾಯಿಂಟ್ ಸೆಟ್ಗಳಾಗಿತ್ತು ಅಂತಂದರೆ then number of elements in the union of those two sets will be sum of the number of elements present in their individual sets ಅಂತ ಹೇಳ್ತೀವಿ. So by using this result, so in this class I am going to derive a formula. I am going to derive a formula. So that is n of A union B, that is n of A union B is equal to n of A plus n of B minus n of A intersection B. This formula is a generalized form of the above formula. ಈ ಮೇಲ್ಗಡೆ ಏನಿದೆಯಲ್ಲ ಅದರ ಜನರಲೈಸ್ಡ್ ಫಾರ್ಮ್ ಇದು. ಮೇಲ್ಗಡೆ ಇರೋದು ಪರ್ಟಿಕ್ಯುಲರ್ ಫಾರ್ಮ್. ಯಾವಾಗ ಎ ಮತ್ತು ಬಿ ಗಳು ಡಿಸ್ಜಾಯಿಂಟ್ ಆಗಿರ್ತಾವೋ ಆವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು ಫೈನೈಟ್ ಸೆಟ್ಸ್ ದೆನ್ ವಿ ಯೂಸ್ ದಿಸ್ ಒನ್. ನಿಮ್ಗೆ ಗೊತ್ತಿರ್ಬೋದು ಎನ್ ಆಫ್ ಎ ಅಂದರೆ ಅರ್ಥ ಎ ಅನ್ನೋ ಸೆಟ್ಟಲ್ಲಿ ಇರುವಂತಹ ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನು ನಾವು ಎನ್ ಆಫ್ ಎ ಅಂತ ಬಳಸ್ತೀವಿ. ಅದನ್ನು ಕಾರ್ಡಿನಾಲಿಟಿ ಆಫ್ ದ ಸೆಟ್ ಅಂತ ಕೂಡ ಕರೀತಾರೆ. ಅದನ್ನು ಬೇರೆ ಬೇರೆ ರೀತಿ ಬರೀತಾರೆ ಅಂತ ನಾನು ಲಾಸ್ಟ್ ಎಷ್ಟೋ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಈ ರೀತಿನೂ ಬರೀತಾರೆ. ಕಾರ್ಡಿನಾಲಿಟಿ ಆಫ್ ಎನ ಕಾರ್ಡ್ ಎ ಈ ರೀತಿನೂ ಬರೀತಾರೆ, ಅಥವಾ ಈ ರೀತಿ ಕೂಡ ಬರೀತಾರೆ. ಇದನ್ನು ಮಾಡ್ಯುಲಸ್ ಅಂತನೋ ಅಥವಾ ಡಿಟರ್ಮಿನೆಂಟ್ ಅಂತನೋ ಅರ್ಥ ಮಾಡ್ಕೊಳ್ಬಾರ್ದು. ಕಾಂಟೆಕ್ಸ್ಟ್ ವೈಸ್ ಏನಾಗ್ತದೆ ಅಂತಂದರೆ ಅದರ ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತದೆ. ಸೆಟ್ ಥಿಯರಿನಲ್ಲಿ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಕಾರ್ಡಿನಾಲಿಟಿ ಆಫ್ ಎ ಗಿವನ್ ಸೆಟ್. ಕಾರ್ಡಿನಾಲಿಟಿ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್ ಅಂತ ಅರ್ಥ ಕೊಡ್ತದೆ. ನಾವು ವಿ ಶಾಲ್ ಡಿರೈವ್ ದಿಸ್ ಫಾರ್ಮುಲಾ. ಸೊ ಇದನ್ನು ಡಿರೈವ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ವೆನ್ ಡಯಾಗ್ರಾಮ್. ಒಂದು ವೆನ್ ಡಯಾಗ್ರಾಮ್ ಕನ್ಸಿಡರ್ ಮಾಡ್ತೀನಿ ನಾನು. ವೆನ್ ಡಯಾಗ್ರಾಮ್ ಕನ್ಸಿಡರ್ ಮಾಡಿ ಅದರ ಹೆಲ್ಪಿಂದ ಏನು ಮಾಡೋಣ ಅಂದರೆ ನಾವು ಫಾರ್ಮುಲಾನ ಡಿರೈವ್ ಮಾಡೋಣ. ಲೆಟ್ ದಿಸ್ ಬಿ ಯೂನಿವರ್ಸಲ್ ಸೆಟ್ and A and B. So I need two circles for two sets. So let these two be two sets. So first one be the set A, the second one be the set B. Already you know that here this middle portion, this portion is intersection of A and B. So it is A intersection B. And this portion is A minus B, and this portion is B minus A. ಸೊ ಅಲ್ಲಿ ಮೂರು ಡಿಸ್ಜಾಯಿಂಟ್ ಸೆಟ್ಗಳಿದೆ. ಒಂದು A ಮೈನಸ್ ಬಿ, ಇನ್ನೊಂದು A ಇಂಟರ್ಸೆಕ್ಷನ್ ಬಿ, ಇನ್ನೊಂದು B ಮೈನಸ್ ಎ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎ ಯೂನಿಯನ್ ಬಿ ಅಂತಂದರೆ ಯಾವ ರೀಜನ್ನು? ಇಲ್ಲಿ ಇದೇನಿದೆಯಲ್ಲ ಕಂಪ್ಲೀಟ್ ಎಲ್ಲ ರೀಜನ್ನು ಕೂಡ ಇದೆಲ್ಲ ಏನಾಗಿರುತ್ತೆ? ಎ ಯೂನಿಯನ್ ಬಿ. ದಿಸ್ ರೀಜನ್ ಈಸ್ ಎ ಯೂನಿಯನ್ ಬಿ. ಸೊ ದಿಸ್ ರೀಜನ್ ಈಸ್ ದ ಯೂನಿಯನ್ ಆಫ್ ತ್ರೀ ಡಿಸ್ಜಾಯಿಂಟ್ ಸೆಟ್ಸ್. ಫಸ್ಟ್ ಒನ್ ಈಸ್ ಎ ಮೈನಸ್ ಬಿ, ಸೆಕೆಂಡ್ ಒನ್ ಈಸ್ ಎ ಇಂಟರ್ಸೆಕ್ಷನ್ ಬಿ, ದ ಥರ್ಡ್ ಒನ್ ಈಸ್ ಬಿ ಮೈನಸ್ ಎ. So A union B is the union of three disjoint sets. So I can write A union B as A minus B union
A intersection B union B minus A. Remember, A minus B, A intersection B, B minus A are disjoint. So clearly A minus B, A intersection B and B minus A are mutually disjoint. Mutually disjoint means ನೀವು ಯಾವುದಾದ್ರೂ ಎರಡು ಪೇರ್ಗಳನ್ನ ತಗೊಳ್ಳಿ, ಎ ಮೈನಸ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಈ ಎರಡು ಪೇರ್ ಆದರೂ ತಗೊಳ್ಳಿ, ಅಥವಾ ಎ ಇಂಟರ್ಸೆಕ್ಷನ್ ಬಿ, ಬಿ ಮೈನಸ್ ಎ, ಈ ಎರಡು ಪೇರ್ ಆದರೂ ತಗೊಳ್ಳಿ, ಅಥವಾ ಎ ಮೈನಸ್ ಬಿ, ಬಿ ಮೈನಸ್ ಎ, ಈ ಎರಡು ಪೇರ್ ಆದರೂ ತಗೊಳ್ಳಿ. ಯಾವುದೇ ಎರಡು ಪೇರ್ಗಳನ್ನು ತಗೊಂಡ್ರು ಕೂಡ ಅವೆರಡು ಏನಾಗಿರ್ತವೆ, ಡಿಸ್ಜಾಯಿಂಟ್ ಆಗಿರ್ತವೆ ಅಂತ ಹೇಳದ ಅರ್ಥನೇ ಮ್ಯೂಚುವಲಿ ಡಿಸ್ಜಾಯಿಂಟ್ ಅಂತ ಹೇಳೋದು. ನೀವು ಬೇಕಿದ್ರೆ ಇದಕ್ಕೆ ಆ ಮೂರು ಸೆಟ್ಗಳಿಗೆ ಮೂರು ಬೇರೆ ಬೇರೆ ಕಲರ್ಗಳನ್ನ ನಾನು ಫಿಲ್ ಮಾಡ್ತೀನಿ. ಸೊ ಎ ಮೈನಸ್ ಬಿಗೆ ಒಂದು ಕಲರ್ ಫಿಲ್ ಮಾಡೋಣ, ಇನ್ನು ಎ ಇಂಟರ್ಸೆಕ್ಷನ್ ಬಿಗೆ ಇನ್ನೊಂದು ಕಲರ್ ಫಿಲ್ ಮಾಡೋಣ, ಬಿ ಮೈನಸ್ ಎಗೆ ಇನ್ನೊಂದು ಕಲರ್ನ ಫಿಲ್ ಮಾಡೋಣ. ಸೊ ಈ ಮೂರೂ ಡಿಸ್ಜಾಯಿಂಟ್ ಸೆಟ್ಗಳು. ನೌ n of A union B is equal to n of A minus B union A intersection B union B minus A. ಈ ಕಡೆ n of A union B ತಗೊಂಡಿದ್ದೀವಿ ಅಂದರೆ ಈ ಕಡೆನೂ ಕೂಡ ತಗೋಬೇಕಲ್ಲ, n of this set. Since A minus B, A intersection B, B minus A are disjoint, we can separate them. ನೋಡಿ ಇಲ್ಲಿ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಆಗಿತ್ತು ಅಂತಂದ್ರೆ ಅವುಗಳನ್ನ ಸಪರೇಟ್ ಆಗಿ ಎನ್ ಆಫ್ ಎ, ಎನ್ ಆಫ್ ಬಿ ಅನ್ನು ಸಪರೇಟ್ ಆಗಿ ಬರೆದಿದ್ದೀವಿ. ಇಲ್ಲೂ ಕೂಡ ಎ ಮೈನಸ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ ನಡುವೆ ಯಾವುದೇ ಕಾಮನ್ ರೀಜನ್ ಇಲ್ಲ. ಎ ಇಂಟರ್ಸೆಕ್ಷನ್ ಬಿ ಮತ್ತು ಬಿ ಮೈನಸ್ ಎ ನಡುವೆ ಯಾವುದೇ ಕಾಮನ್ ರೀಜನ್, ಆಮೇಲೆ ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ನಡುವೆನೂ ಯಾವುದೇ ಕಾಮನ್ ರೀಜನ್ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಏನಿದೆಯಲ್ಲ ಅದನ್ನ ಸಪರೇಟ್ ಮಾಡ್ಬೋದು. ಸೊ ವಿ ಗೆಟ್ ಎನ್ ಆಫ್ ಎ ಮೈನಸ್ ಬಿ ಯೂನಿಯನ್ ಹೋಗಿ ಏನಾಗ್ತದೆ, ಇಲ್ಲಿ ನಂಬರ್ ಟರ್ಮ್ಸ್ ಅಲ್ಲಿ ಬರೆದಾಗ ಪ್ಲಸ್ ಆಗ್ತದೆ. ಸೊ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎ. ನಾವು ಸೊ ಈಗ ನಾವು ಎನ್ ಆಫ್ ಎ ಯೂನಿಯನ್ ಬಿ ಅಂತಂದ್ರೆ ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎ ಅಂತ ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ಒಂದಷ್ಟು ಅನಾಲಿಸಿಸ್ ಮಾಡಬೇಕು. ಏನ್ ಅನಾಲಿಸಿಸ್ ಅಂತಂದ್ರೆ, ಲೆಟ್ ದಿಸ್ ಬಿ ದ ಸೆಟ್ ಎ, ಇದು ಸೆಟ್ ಎ ಆಗಿರಲಿ. ದಿಸ್ ಸೆಟ್ ಎ ಇಸ್ ಅಗೇನ್ ಯೂನಿಯನ್ ಆಫ್ ಟೂ ಡಿಸ್ಜಾಯಿಂಟ್ ಸೆಟ್ಸ್. ಇಲ್ಲಿ ಎರಡು ಸೆಟ್ ಇದೆ, ಯಾವುದದು, ಒಂದು ಗ್ರೀನ್ ಪೋರ್ಷನ್ ಅಲ್ಲಿ ಏನು ಶೇಡ್ ಆಗಿದೆಯಲ್ಲ ಅದು, ದಿಸ್ ಒನ್ ಈಸ್ ಎ ಮೈನಸ್ ಬಿ, ಇದೊಂದು ರೀಜನ್ನು. ಆಮೇಲೆ ಇದು ಯಾವುದೋ ಒಂದು ಕಲರ್ ಎ ಇಂಟರ್ಸೆಕ್ಷನ್ ಬಿ ಪಾರ್ಟ್ ಇದೆಯಲ್ಲ ಇದೊಂದು, ಸೊ ಎ ಇಂಟರ್ಸೆಕ್ಷನ್ ಬಿ. ಸೊ ಈ ಎರಡು ಡಿಸ್ಜಾಯಿಂಟ್ ಸೆಟ್ಗಳ ಯೂನಿಯನ್ ಇಂದ ಯಾವ ಸೆಟ್ ಆಗಿದೆ ಅಂತಂದ್ರೆ ಎ ಅನ್ನೋ ಸೆಟ್ ಆಗಿದೆ. ಸೊ ಸೆಟ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಎ ಮೈನಸ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ ಈ ಎರಡೂ ಸೆಟ್ಗಳನ್ನ ಯೂನಿಯನ್ ಮಾಡಿದಾಗ ನನಗೆ ಯಾವ ಸೆಟ್ ಬರುತ್ತೆ ಅಂತಂದ್ರೆ ಸೆಟ್ ಬಿ ಅನ್ನೋದು ಬರ್ತದೆ. ಹಿಯರ್ ಆಲ್ಸೋ ಎ ಮೈನಸ್ ಬಿ ಅಂಡ್ ಎ ಇಂಟರ್ಸೆಕ್ಷನ್ ಬಿ ಆರ್ disjoint sets. Again, if we apply this one n of a, so we get n of a minus b union union a intersection b. Since a minus b and a intersection b are disjoint, we can separate them. So we get n of a minus b plus n of a intersection b. ಬಟ್ ನಮಗೆ ಇಲ್ಲಿ ಏನ್ ಬೇಕಾಗಿದೆ ನೋಡಿ, ಎನ್ ಆಫ್ ಎ ಮೈನಸ್ ಬಿ ಬೇಕಾಗಿರೋದು. ಸೊ ಎನ್ ಆಫ್ ಎ ಮೈನಸ್ ಬಿ ನ ರೈಟ್ ಸೈಡ್ ಅಲ್ಲಿ ಉಳಿಸ್ಕೊಂಡು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಏನ್ ಮಾಡ್ತೀನಿ ನಾನು ಲೆಫ್ಟ್ ಸೈಡ್ಗೆ ತಗೊಂಡ್ ಬರ್ತೀನಿ. ಸೊ ಲೆಫ್ಟ್ ಸೈಡ್ ತಗೊಂಡ್ ಬಂದ್ರೆ ವಿ ಗೆಟ್ ಎನ್ ಆಫ್ ಎ ಮೊದಲೇ ಇತ್ತ ಇಲ್ಲಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇಟ್ ಈಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಬಿ ಆಯ್ತು. ಸೊ ಎನ್ ಆಫ್ ಎ ಮೈನಸ್ ಬಿ ನ ನಾನೇನಂತ ಬರೀಬಹುದು ಈಗ, ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀಬಹುದು.
this n of a minus n of a intersection b is written in place of n of a minus b. ಸೊ ಆ ಪ್ಲೇಸಲ್ಲಿ ಬರೆದಿದ್ದೀನಿ ಫ್ರಮ್ ದಿಸ್. ಸೊ ಇಲ್ಲೇನು ನಾವು ತಗೊಂಡು ಬಂದಿದ್ದೀವಲ್ಲ, ಇಲ್ಲಿ ಇದನ್ನ ತಗೊಂಡು ಹೋಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಬರೆದಿದ್ದೀವಿ. ಕ್ಲಿಯರ್? ಓಕೆ. ಸಿಮಿಲರ್ಲಿ ನಾನೇನು ಮಾಡ್ಬೋದು ಅಂತಂದ್ರೆ ಬಿ ಸೆಟ್ಟನ್ನು ಕೂಡ ಅನಲೈಸ್ ಮಾಡಿದರೆ, ಅದಕ್ಕೆ ಮುಂಚೆ ಇದೊಂದು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಬರೆದು ಬಿಡ್ತೀನಿ, ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈಗ ಎನ್ ಆಫ್ ಬಿ ಮೈನಸ್ ಎ ಪ್ಲೇಸ್ ಅಲ್ಲಿ ಬೇಕಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಸೆಟ್ ಬಿ ತಗೊಂಡು ಬರ್ತೀನಿ. ದಿಸ್ ಈಸ್ ದ ಸೆಟ್ ಬಿ. ಇಫ್ ದಿಸ್ ಈಸ್ ಸೆಟ್ ಬಿ and the same set B is also union of two disjoint sets, that is B minus A and A intersection B. ಇದು ಕೂಡ ಎರಡು ಡಿಸ್ಜಾಯಿಂಟ್ ಸೆಟ್ಗಳ ಯೂನಿಯನ್. ಸೊ ಬಿ ಅನ್ನೋ ಸೆಟ್ ಅನ್ನ ಅಗೇನ್ ನಾನೇನಂತ ಬರೀಬಹುದು ಅಂತಂದ್ರೆ, ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಮೈನಸ್ ಎ. ಸೊ ಎ ಇಂಟರ್ಸೆಕ್ಷನ್ ಬಿ, ಬಿ ಮೈನಸ್ ಎ ಎರಡನ್ನ ಯೂನಿಯನ್ ಮಾಡಿದ್ರೆ ವಿ ಗೆಟ್ ದ ಸೆಟ್ ಬಿ. ಸೊ ಎನ್ ಆಫ್ ಬಿ is equal to n of a intersection b union b minus a. Since a intersection b and b minus a are disjoint, I can separate these two sets. So we get n of a intersection b plus n of b minus a. Here I want n of b minus a. Therefore, I can send this n of a intersection b to the left hand side, so that I will get n of b minus n of a intersection b, and it is equal to n of b minus a. That is, n of b minus a is equal to n of b minus n of a intersection b. So n of b minus a place ಅಲ್ಲಿ ನಾನು ಏನಂತ ಬರೀತೀನಿ ಅಂದ್ರೆ n of b minus n of a intersection b ಅಂತ ಬರೀತೀನಿ. This one. Clear? Okay. Let me erase this. Okay. Now, if you observe here carefully, here we have minus n of a intersection b, and here we have plus n of a intersection b. So ಎರಡು ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ವಿ ಹ್ಯಾವ್ n of a plus n of b minus n of a intersection b. Therefore n of a union b is equal to n of a plus n of b minus n of a intersection b, where a and b are any two finite sets. A and b are any two finite sets. ಸೊ ಈ ರೀತಿ ಏನು ಮಾಡ್ತಿದ್ದೀವಿ ಅಂತಂದರೆ, ಯಾವುದಾದ್ರೂ ಎರಡು ಫೈನೈಟ್ ಸೆಟ್ಗಳನ್ನು ಕೊಟ್ಟಿದ್ರು ಅಂತಂದರೆ ಆ ಫೈನೈಟ್ ಸೆಟ್ಗಳನ್ನು ಯೂನಿಯನ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂತಂದರೆ ಈ ರೀತಿ ಒಂದು ರಿಸಲ್ಟ್ ಬರ್ತದೆ. ನಾನು ಆಲ್ರೆಡಿ ನಿಮ್ಗೆ ಏನು ಹೇಳಿದ್ದೆ ಅಂತಂದರೆ, note 2 is a particular situation of this formula ಅಂತ ಹೇಳಿದೆ. ಸೊ ಹೆಂಗದು ಪರ್ಟಿಕ್ಯುಲರ್ ಸಿಚುವೇಶನ್ ನೋಡಿ, ಅಲ್ಲಿ a intersection b is null set, therefore n of a intersection b ಏನಾಗಿತ್ತಲ್ಲಿ 0 ಆಗಿತ್ತು. ಸೊ ಇದನ್ನ ನಾನು ಏನಾದರೂ ಇಲ್ಲಿ ಅಪ್ಲೈ ಮಾಡಿದ್ರೆ ವಿ ಗೆಟ್ n of a union b is equal to n of a plus n of b minus n of a intersection b means 0. But it will not make any difference. So finally we get n of a union b equal to n of a plus n of b. So ಅದಕ್ಕೆ ಹೇಳಿದ್ದು, ಈ n of a union b equal to n of a plus n of b minus n of a intersection b ಇದೆಯಲ್ಲ, ಇದು ಜನರಲ್ ಫಾರ್ಮುಲಾ, and this is the particular formula of this one. ಸೊ ಪರ್ಟಿಕ್ಯುಲರ್ ಆಗಿ a ಮತ್ತು b ಗಳು ಡಿಸ್ಜಾಯಿಂಟ್ ಆಗಿದ್ರೆ ನಾವು n of a union b equal to n of a plus n of b ಬಳಸ್ತೀವಿ. Otherwise we can use n of a union b equal to n of a plus n of b minus n of a intersection b.